ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವೀಗಾಗಲೇ ಸಾಧಿತ ನಾಮಪದಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಸಾಧಿತ ನಾಮಪದಗಳಲ್ಲಿ ಮೂರನೇ ವಿಧವಾದಂತಹ ಸಮಾಸ. ಈಗಾಗಲೇ ಸಮಾಸ ಅಂದ್ರೇನು, ಸಮಾಸದ ವಿಧಗಳ ಬಗ್ಗೆ ಒಂದೊಂದಾಗಿ ಕಲಿತಾ ಹೋಗ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಾವು ದ್ವಂದ್ವ ಸಮಾಸದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅಂಶಿ ಸಮಾಸ ಅಂತಂದ್ರೆ ಏನು ಅಂತ ಹೇಳಿ ಅದರ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಅಂಶಿ ಸಮಾಸ, ಈಗಾಗಲೇ ನಮಗೆ ತತ್ಪುರುಷ ಸಮಾಸ ಅಂದ್ರೆ ಏನು ಅದನ್ನು ಗುರ್ಸೋದು ಹೇಗೆ ಗೊತ್ತಾಯಿತು. ಕರ್ಮಧಾರೆಯ ಸಮಾಸ ಅದನ್ನು ಗುರ್ಸೋದು ಹೇಗೆ ಗೊತ್ತಾಯಿತು ನಮಗೆ. ಹಾಗೆಯೇ ದ್ವಿಗು ಸಮಾಸ ಗುರ್ಸೋದು ಗೊತ್ತಾಯಿತು. ದ್ವಂದ್ವ ಸಮಾಸ ಬಹಳ ಸುಲಭ ಅಂತ ಗೊತ್ತಾಯಿತು. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಅಂಶಿ ಸಮಾಸ ಅಂತಂದ್ರೆ ಏನು, ಅದನ್ನ ಹೇಗೆ ಗುರುತಿಸಬಹುದು ಅಂತ ಹೇಳಿ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಕೆಲವು ಉದಾಹರಣೆಗಳನ್ನ ಬರಿತಾ ಹೋಗ್ತೀನಿ, ಅಷ್ಟರಲ್ಲಿ ನೀವೇ ಹೇಳ್ತೀರಿ, ಅದನ್ನು ಕಂಡುಹಿಡಿತೀರಿ. ನೋಡಿ, ಕೈಯ ಪ್ಲಸ್ ಅಡಿ ಸೇರಿಸಿದಾಗ ಅಂಗೈ ಅಂತ. ಕೈಯ ಪ್ಲಸ್ ಅಡಿ ಅಂತ ಹೇಳಿದಾಗ ಅಂಗೈ ಅಂತ ಬರುತ್ತೆ. ಪೂರ್ವ ಪದದಲ್ಲಿ ಕೈ ಅಂತ ಇದೆ, ಉತ್ತರ ಪದದಲ್ಲಿ ಅಡಿ ಅಂದಾಗ ಅಂಗೈ ಅಂತಾಯ್ತು. ನೋಡಿ, ಕಾಲಿನ ಪ್ಲಸ್ ಮುಂದು ಅಂತ ಹೇಳಿದಾಗ ಅಥವಾ ಮುಂದೆ ಅಂತ ಹೇಳಿದಾಗ ಮುಂಗಾಲು ಅಂತ ಆಗುತ್ತೆ. ಹಾಗೆಯೇ ಕಾಲಿನ ಪ್ಲಸ್ ಹಿಂದು ಅಂದಾಗ ಹಿಂಗಾಲು ಅಂತ ಆಗುತ್ತೆ. ಹಾಗೆಯೇ ತಲೆಯ ಪ್ಲಸ್ ಮುಂದು ಅಂತ ಬಂದಾಗ ಮುಂದಲೆ ಅಂತ ಆಗುತ್ತೆ. ಹಾಗೆಯೇ ತಲೆಯ ಪ್ಲಸ್ ಹಿಂದು ಅಂದಾಗ ಹಿಂದಲೆ ಅಂತ ಆಗುತ್ತೆ. ತಲೆಯ ಪ್ಲಸ್ ಮುಂದೆ ಮುಂದಲೆ, ತಲೆಯ ಪ್ಲಸ್ ಹಿಂದೆ ಹಿಂದಲೆ ಅಂತ ಆಗುತ್ತೆ. ಹಾಗೆಯೇ ಕೋಟೆಯ ಪ್ಲಸ್ ಒಳಗೆ ಒಳಗೋಟೆ ಅಂತ ಆಗುತ್ತೆ. ನೋಡಿ, ಕೋಟೆಯ ಪ್ಲಸ್ ಒಳಗೆ ಒಳಗೋಟೆ ಅಂತ ಆಗ್ತಾ ಹೋಗುತ್ತೆ. ಹಾಗೆಯೇ ಮೈಯ ಪ್ಲಸ್ ಹೊರಗೆ ಹೊರಮೈ ಅಂತ ಆಗುತ್ತೆ. ಹಾಗೆಯೇ ಮೈಯ ಪ್ಲಸ್ ಒಳಗೆ ಅಂದಾಗ ಒಳಮೈ ಅಂತ ಆಗುತ್ತೆ. ನೋಡಿ, ಕೆಲವು ಉದಾಹರಣೆಗಳನ್ನ ಬರೆದಿದ್ದೀನಿ, ಗಮನಿಸಿ. ಇಲ್ಲಿ ಪೂರ್ವ ಪದ ಇದೆ, ಇಲ್ಲಿ ಉತ್ತರ ಪದ ಇದೆ. ಇಲ್ಲಿ ಪೂರ್ವೋತ್ತರ ಪದಗಳನ್ನು ಗಮನಿಸಿದಾಗ ನಿಮಗೆ ಏನೇನು ಅಂಶಗಳಿದ್ದಾವೆ ಅಂತ ಬಹಳ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನಿಮಗೊಂದು ಅನುಮಾನ ಕೂಡ ಬರ್ತಾ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಏನಂದ್ರೆ, ಸಾಮಾನ್ಯವಾಗಿ ಇದುವರೆಗೆ ನೋಡಿದಂತಹ ಎಲ್ಲ ಉದಾಹರಣೆಗಳನ್ನ ಅಥವಾ ಬೇರೆ ಬೇರೆ ವಿಧಗಳನ್ನ ಗಮನಿಸ್ತಾ ಹೋದಾಗ ನಾವು ತತ್ಪುರುಷ ಅಂದಾಗ ಅರಸನ ಪ್ಲಸ್ ಮನೆ ಅರಮನೆ ಅಂತ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಸಮಾಸ ಪದ ಆದಾಗ ನಿಮ್ಗೆ ಗೊತ್ತಾಗ್ತದೆ, ಅಂಗೈ ಅಂತ ಇದೆ, ಬಿಡಿಸ್ಬೇಕಾದ್ರೆ ಅಡಿಯ ಪ್ಲಸ್ ಕೈ ಅಂತ ಯಾಕೆ ಬಿಡಿಸಿಲ್ಲ. ಹಾಗೆಯೇ ಮುಂಗಾಲು ಅಂತ ಇದೆಯಪ್ಪ, ಹಾಗಾಗಿ ಅದನ್ನು ಮುಂದಿನ ಪ್ಲಸ್ ಕಾಲು ಅಂತ ಯಾಕೆ ಬಿಡಿಸಿಲ್ಲ. ಅಥವಾ ಮುಂದಿನ ಪ್ಲಸ್ ತಲೆ ಅಥವಾ ಹಿಂದಿನ ತಲೆ ಅಥವಾ ಕೋಟೆಯ ಒಳಗಿನ ಪ್ಲಸ್ ಕೋಟೆ, ಈ ತರ ಯಾಕೆ ಬಿಡಿಸಿಲ್ಲ, ಇದನ್ನ ಹಿಂದೆ ಮುಂದಾಗಿ ಬಿಡಿಸಿದೀವಲ್ವ ಪೂರ್ವೋತ್ತರ ಪದಗಳನ್ನು ಅಂತ ಕೆಲವರಿಗೆ ಗೊಂದಲಗಳು ಕೂಡ ಆಗ್ತಾ ಇರ್ಬೋದು. ಈಗಾಗಲೇ ಸಮಾಸಗಳನ್ನು ಕಲಿತವರಿಗೂ ಕೂಡ ಯಾಕೆ ಹೀಗೆ ಬರೀತಿದೀವಿ ಅಂತ ಎಲ್ಲ ಒಂದ್ ಕಡೆ ಅನುಮಾನ ಇಟ್ಟು ಕೇಳಿದ ಹಾಗೆಯೇ ಒಂದಷ್ಟು ಅನುಮಾನವನ್ನು ಕೂಡ ತಲೆ ಒಳಗಡೆ ಇಟ್ಕೊಂಡಿರ್ಬೋದು. ಅದನ್ನು ನಾನು ಈಗ ಪರಿಹರಿಸ್ತೇನೆ. ಯಾಕೆ ಇದನ್ನ ನಾವು ಹಿಂದೆ ಮುಂದಾಗಿ ಬರೆದಿದ್ದೀವಿ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಇಲ್ಲಿ ಅಂಶಿ ಸಮಾಸ ಅಂತ ಕರಿತಾ ಇದ್ವಿ, ಅಂಶಿ ಸಮಾಸ ಅಂತ ಕರಿತಾ ಇದ್ವಿ. ಕರೆದಾಗ ನೀವು ಸುಮ್ಮನೆ ಒಂದ್ಸಾರಿ ಇಲ್ಲಿರುವ ಪೂರ್ವ ಪದವನ್ನ ಗಮನಿಸಿ. ಕೈ ಅಂತ ಇದೆ, ಕೈ ನಿಮ್ಮ ದೇಹದ ಒಂದು ಭಾಗ, ಒಂದು ಅಂಗ ಅಂತ ಕರಿತಾ ಇದ್ದೀವಿ. ಆ ಕೈ ಅಂತ ತಗೊಂಡಾಗ ನಾವು ಈ ಕೈಯಲ್ಲಿ ಬೇರೆ ಬೇರೆ ಭಾಗಗಳಿದ್ದಾವೆ. ಅಂಗೈ, ಮುಂಗೈ ಅಂದ್ರೆ ಬೇರೆ ಬೇರೆ ಭಾಗಗಳು, ಅಂದ್ರೆ ಅನೇಕ ಭಾಗಗಳನ್ನ ಒಳಗೊಂಡಿರುವ ಒಂದು ಅಂಗ ಇದು ಅಲ್ವಾ. ಇಲ್ಲಿ ಬೆರಳುಗಳಿದಾವೆ, ಬೇರೆ ಬೇರೆ ಉಗುರುಗಳಿದೆ. ಅಂದ್ರೆ ಈ ಒಂದು ಕೈ ಅಂತ ತಗೊಂಡಾಗ ಈ ಒಂದು ಅಂಗ ಬೇರೆ ಬೇರೆ ಉಪ ಅಂಗಗಳನ್ನ ಒಳಗೊಂಡಿದೆ. ಅಥವಾ ನಮ್ಮ ತಲೆ ಅಂತ ತಗೊಂಡಾಗ ಈ ತಲೆಯಲ್ಲಿ ಬೇರೆ ಬೇರೆ ಉಪ ಅಂಗಗಳು ಇದಾವಲ್ವಾ. ಮುಂದಲೆ, ಹಿಂದಲೆ, ಮೂಗಿದೆ, ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಅಂದ್ರೆ ಬೇರೆ ಬೇರೆ ಭಾಗಗಳು ನನ್ನ ತಲೆಯಲ್ಲಿ ಇದೆ. ಅಥವಾ ಕಾಲು ಅಂತ ತಗೊಂಡಾಗ ಕಾಲಿನಲ್ಲಿ ಬೇರೆ ಬೇರೆ ಭಾಗಗಳಿದೆ. ಒಂದು ಕೆರೆ ಅಂತ ತಗೊಂಡಾಗ ಆ ಕೆರೆಯ ಒಳಗಡೆ ಬೇರೆ ಬೇರೆ ಭಾಗಗಳು ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಇರೋದು ಏನಿದವೋ ಇದು ಒಂದು ಅನೇಕ ಉಪ ಅಂಗಗಳನ್ನ ಒಳಗೊಂಡಿರುವ
ಒಳಗೊಂಡಿರುವಂತಹ ಒಂದು ಅಂಗಗಳು ಅಥವಾ ಒಂದು ಅಂಶಿ ಅಂತ ಕರಿತೀವಿ ಅದನ್ನು ನಾವು. ಅದನ್ನೇ ನಾವು ಒಂದು ಅಂಶಿ ಅಂತ ಕರೀತೀವಿ. ಯಾಕೆ ಅಂಶಿ ಅಂತ ಕರಿತೀವಿ ಅಂದ್ರೆ ಅನೇಕ ಅಂಶಗಳನ್ನು ಒಳಗೊಂಡಿರುವ ಒಂದು ಅಂಗ ಅಥವಾ ವಸ್ತುವಾಗಿರುತ್ತೇವೆ. ಇದಕ್ಕೆ ಈ ಅಂಶಿ ಅಂತ ಏನ್ ಕರಿತೀವೋ ಈ ಅಂಶಿಗೆ ಅನೇಕ ಉಪ ಅಂಗಗಳು ಇರುತ್ತವೆ. ಅನೇಕ ಉಪ ಅಂಗಗಳನ್ನು ಒಳಗೊಂಡಿರುವುದನ್ನೇ ನಾವು ಒಂದು ಅಂಶಿ ಅಂತ ಕರಿತಾ ಇದ್ದೀವಿ. ಅನೇಕ ಉಪ ಅಂಗಗಳನ್ನು ಒಳಗೊಂಡಿರೋದನ್ನೇ ನಾವು ಅಂಶಿ ಅಂತ ಕರಿತಾ ಇದ್ದೀವಿ. ಈ ಅಂಶಿನೇ ಇಲ್ಲಿ ನಮಗೆ ಮುಖ್ಯ ಆಗ್ತಾ ಹೋಗುತ್ತೆ. ಈ ಅಂಶಿಯ ಒಂದು ಅಂಶ ಇಲ್ಲಿ ಬರ್ತಾ ಹೋಗುತ್ತೆ. ಈ ಅಂಶಿ ಏನಿದೆಯೋ ಈ ಅಂಶಿಯ ಒಂದು ಅಂಶ ಇಲ್ಲಿ ಬರ್ತಾ ಹೋಗುತ್ತೆ. ಈ ಕೈ ಒಂದು ಅಂಶಿ, ಈ ಅಂಶಿಯ ಒಂದು ಭಾಗವನ್ನು ಹೇಳ್ತಿದ್ದೀನಿ ನಾನು ಅಂಗೈ ಅಂತ ಹೇಳ್ತಾ ಇದ್ದೀನಿ ಅಥವಾ ಮುಂಗೈ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಮಗೆ ಇದು ಬಹಳ ಮುಖ್ಯ. ಪೂರ್ವ ಪದದಲ್ಲಿರುವಂತಹ ಅಂಶಿ ಇದೆಯಲ್ಲ ಇದು ಬಹಳ ಮುಖ್ಯ. ನಾವು ಈ ಅಂಶಿಯ ಒಂದು ಅಂಶವನ್ನ ಹೇಳ್ತಾ ಇರೋದ್ರಿಂದ ಇದನ್ನ ನಾವು ಮೊದಲು ಬರಿತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೆ ಬರೆದು ಏನು ತಪ್ಪೇನೂ ಅಲ್ಲ. ಆದರೆ ನಾವು ಸ್ವಲ್ಪ ಗೌರವವನ್ನು ಕೊಟ್ಟು ಇದೇ ಮುಖ್ಯ ಆಗಿರೋದ್ರಿಂದ ನನ್ನ ಕೈ ನನಗೆ ಮುಖ್ಯ. ಈ ಕೈ ಅನೇಕ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಹಿರಿಯ ಅಂಗ ಇದೆ. ಇದರ ಉಪ ಅಂಗ ನಂತರ ಬರೋದ್ರಿಂದ ಇದನ್ನ ಅನಂತರ ಬರಿತಾ ಇದ್ದೀವಿ ಇಷ್ಟೇ, ಬೇರೆ ಏನೂ ಇದಕ್ಕೆ ಹೆಚ್ಚುವರಿಯಾದಂತಹ ಅರ್ಥ ಏನೂ ಇಲ್ಲ. ಹಾಗಾಗಿ ನಮ್ಗೆ ಅಂಶಿ ಮುಖ್ಯ. ಹಾಗಾಗಿ ಅಂಶಿಯನ್ನ ಮೊದಲು ಬರಿತಾ ಇದ್ದೀವಿ. ಇದರ ಒಂದು ಭಾಗ ಆಗಿರೋದ್ರಿಂದ ಇದನ್ನ ನಂತರ ಬರಿತಾ ಇದ್ದೀವಿ. ಇದರ ಒಂದು ಶಾಖೆ ಅಷ್ಟೇ. ಹಾಗಾಗಿ ನೋಡಿ ಕೈ, ಅದರ ಅಡಿ ಅಂಗೈ ಅಂತ ಹೇಳ್ತಾ ಇದೆ. ಹಾಗೆ ಇದು ಕಾಲು ಅನೇಕ ಉಪಾಂಗಗಳನ್ನು ಒಳಗೊಂಡಿದೆ. ಅದರ ಒಂದು ಅಂಶ ಅಷ್ಟೇ ಇದು. ಹಾಗಾಗಿ ಅದನ್ನ ನಂತರ ಬರಿತಾ ಇದ್ದೀವಿ. ಕಾಲಿನ ಪ್ಲಸ್ ಮುಂದು ಅಂದಾಗ ಮುಂಗಾಲಾಗುತ್ತೆ. ಹಾಗೆ ತಲೆಯ ಪ್ಲಸ್ ಮುಂದು ಅಂದಾಗ ಮುಂದಲೆ ಅಂತ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಡೆಫಿನೇಷನ್ ಗೊತ್ತಾಗಬೇಕು ಅಂತ ಭಾವಿಸ್ತೀನಿ. ನೋಡಿ ಇದನ್ನ ನಾವೇನಂತ ಕರಿತೀವಿ? ಪೂರ್ವ ಪದವನ್ನ ಅಂಶಿ ಅಂತ ಕರಿತಾ ಇದ್ದೀವಿ. ಉತ್ತರ ಪದವನ್ನ ಅಂಶ ಅಂತ ಕರಿತಾ ಇದ್ದೀವಿ. ಸೇರಿದಾಗ ಇದು ಅಂಶಿ ಸಮಾಸ ಆಗುತ್ತೆ. ನೋಡಿ ಎಷ್ಟು ಸುಲಭ ಗೊತ್ತಾಯ್ತೀಗ. ನೋಡಿ ಇಲ್ಲಿ ಪೂರ್ವ ಪದ ಏನಿದೆ, ಈ ಪೂರ್ವ ಪದದಲ್ಲಿ ಅಂಶಿ ಇದೆ, ಉತ್ತರ ಪದದಲ್ಲಿ ಅಂಶ ಇದೆ. ಸೇರಿ ಆಗುವ ಸಮಾಸವನ್ನೇ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಅಂಶಿ ಅಂಶ ಸಂಬಂಧದಿಂದ ಸೇರಿ ಆಗುವ ಸಮಾಸವೇ ಅಂಶಿ ಸಮಾಸ. ಯಾಕೆ ಹಿಂದು ಮುಂದಾಗಿ ಯಾಕೆ ಅಡಿಯ ಪ್ಲಸ್ ಕೈ ಅಂತ ಬಿಡಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನಮಗೆ ಅಂಶಿ ಬಹಳ ಮುಖ್ಯ. ಯಾಕೆ ಅಂದ್ರೆ ಅಂಶಿ ಅನೇಕ ಅಂಶಗಳನ್ನು ಒಳಗೊಂಡಿದೆ. ಇಲ್ಲಿ ಅಂಶಿ ಅನೇಕ ಅಂಶಗಳನ್ನು ಒಳಗೊಂಡಿದೆ. ಹಾಗಾಗಿ ನಾವು ಈ ಅಂಶಿಯನ್ನ ಫಸ್ಟ್ ಬರಿತಾ ಇದ್ದೀವಿ. ನಂತರ ಇದರ ಒಂದು ಅಂಶವನ್ನ ಇಲ್ಲಿ ಹಾಕ್ತಾ ಇದ್ದೀವಿ. ಕೈಯ ಪ್ಲಸ್ ಅಡಿ ಅಂಗೈ, ಅಥವಾ ಕೈಯ ಪ್ಲಸ್ ಮುಂದು ಮುಂಗೈ, ಕಾಲ ಪ್ಲಸ್ ಮುಂದೆ ಮುಂಗಾಲು, ಕಾಲ ಪ್ಲಸ್ ಅಡಿ ಅಂಗಾಲು ಅಂತ ಹೇಳ್ತೀವಲ್ವಾ. ಹಾಗೆ ಒಂದು ಅಂಶವನ್ನ ಬರಿತಾ ಹೋಗ್ತೀವಿ. ಇಲ್ಲಿ ಫಸ್ಟ್ ಅಂಶಿ ಬರಿತೀವಿ, ಇದರ ಒಂದು ಅಂಶವನ್ನು ನಂತರ ಬರಿತೀವಿ. ಸೇರಿಸಿ ಈ ರೀತಿಯ ಸಮಾಸ ಪದ ಆಗ್ತಾ ಹೋಗುತ್ತೆ. ಅಂದ್ರೆ ಅಂಶಿ ಮತ್ತೆ ಅಂಶ ಸಂಬಂಧದಿಂದ ಕೂಡಿ ಆಗುವ ಸಮಾಸವನ್ನೇ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಗುರ್ಸೋದಕ್ಕೆ ಒಂಚೂರು ಕಷ್ಟ ಇಲ್ಲ. ಈ ರೀತಿ ಪದವನ್ನು ಕೊಡ್ತಾರೆ, ಕೊಟ್ಟಾಗ ಹೇಗಾದ್ರೂ ಬಿಡಿಸ್ಕೊಂಡು ನೀವು ಪರೀಕ್ಷಾ ಹೇಗೆ ಬೇಕಾದ್ರೆ ಬಿಡಿಸಬಹುದು. ಬಿಡಿಸಿದಾಗ ನಿಮಗೆ ಒಂದು ಎರಡು ಭಾಗಗಳು ಬೇರೆ ಬೇರೆ ಇರೋದು ಗೊತ್ತಾಗ್ತಾ ಹೋಗುತ್ತೆ. ಒಂದು ಕೈ ಅಂತ ತಕ್ಷಣ ಕೈ, ಅದರ ಮುಂದಿಂದೋ ಹಿಂದಿಂದೋ ಏನೋ ಒಂದು ಹೇಳಿರ್ತಾರೆ. ಹಾಗಾಗಿ ಅಂಶಿ ಮತ್ತೆ ಅಂಶ ಸಂಬಂಧವನ್ನು ಹೇಳಿದ್ರೆ ಅಂದ್ರೆ ಒಂದು ಕೈ ಅದರ ಒಂದು ಭಾಗ, ಕಾಲು ಅದರ ಒಂದು ಭಾಗ, ತಲೆ ಅದರ ಒಂದು ಭಾಗ, ಕೋಟೆ ಅದರ ಭಾಗ, ಮೈ ಅದರ ಒಂದು ಭಾಗವನ್ನು ಹೇಳ್ತಾ ಹೋಗಿದ್ರೆ, ಅಥವಾ ರಾತ್ರಿಯ ಪ್ಲಸ್ ನಡುವೆ ಅಂತ ಕೂಡ ಆ ತರ ಕೂಡ ಬರುತ್ತದೆ. ರಾತ್ರಿಯ ಪ್ಲಸ್ ನಡುವೆ ನಡು ರಾತ್ರಿ ಅಂತ ನಾವು ಹೇಳ್ತೀವಲ್ವಾ. ಆ ರೀತಿ ಒಟ್ಟಿನಲ್ಲಿ ಅಂಶಿ ಮತ್ತೆ ಅಂಶ ಸಂಬಂಧದಿಂದ ಆಗಿದ್ರೆ ಅಥವಾ ಅಂಶಿ ಸಂಬಂಧದಿಂದ ಆಗಿದ್ರು ಕೂಡ ಅದನ್ನ ನಾವು ಅಂಶಿ ಸಮಾಸ ಅಂತ ಕರೀತೀವಿ. ಅಂಶಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅನೇಕ ಉಪ ಅಂಗಗಳನ್ನು ಒಳಗೊಂಡಿರುವಂತಹ ಅಥವಾ ಅನೇಕ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಅಂಗ ಆಗಿರುತ್ತದೆ. ಅದನ್ನು ನಾವು ಅಂಶಿ ಅಂತ ಕರಿತೀವಿ. ಹಾಗಾಗಿ ಅಂಶಿ ಅಂಶ ಸಂಬಂಧದಿಂದ ಆಗುವ ಸಮಾಸವನ್ನೇ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸವು ಕೂಡ ನಿಮಗೆ ಬಹಳ ಸುಲಭ ಅಂತ ಅನ್ಸೋದಕ್ಕೆ ಈಗ ಪ್ರಾರಂಭ ಆಗಿದೆ ಅಂತ ಭಾವಿಸ್ತೀನಿ. ಸಮಾಸಗಳು ಕಲಿಯೋದಕ್ಕೂ ಖುಷಿ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟು ದಿವಸ ಸಮಾಸ ಅಂದ್ರೆ ಏನೋ ಬಹಳ ಕಷ್ಟ, ಬಹಳ ಹೊರೆ, ಹೇಗೆ ಗುರ್ಸೋದಪ್ಪ 8 ಸಮಾಸ ಇದೆಯಲ್ಲ ಅಂತ ನಿಮ್ ತಲೆ ಒಳಗೆ ಅನಿಸ್ತಾ ಇತ್ತು. ಈಗ ಅನಿಸ್ತಾ ಇದೆ ಸಮಾಸ 8 ಅಲ್ಲ 18 ಇದ್ರು ನಾವು ಕಲಿತಾ ಇದ್ದೆ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗಿರುತ್ತೆ. ಯಾಕೆ ಅಂದ್ರೆ ಗುರುತಿಸೋದಕ್ಕೆ ನಮ್ಗೆ ಅಷ್ಟು ಸುಲಭ ಆಗ್ತಾ ಹೋಗ್ತಾ ಇದೆ.
ಆದ್ರೆ ಇವತ್ತಿನ ತರಗತಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ವಿಧಗಳು ಹೇಗಿದೆ, ಅದ್ರ ಗುರ್ತಿಸೋದು ಹೇಗೆ, ಅವು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸಮಾಸಗಳು ಇನ್ನಿರುವಂತಹ ಬಹುರ್ವಿ ಆಯ್ತಲ್ವಾ, ಇನ್ನಿರುವಂತಹ ದ್ವಂದ್ವ ಸಮಾಸ ಆಗಿರಬಹುದು, ಅದ್ರ ಜೊತೆಗೆ ಕ್ರಿಯಾ ಸಮಾಸ ಆಗಿರ್ಬೋದು, ಗಮಕ ಸಮಾಸ ಆಗಿರ್ಬೋದು, ಇವೆಲ್ಲವೂ ಮತ್ತಷ್ಟು ಸುಲಭ ಇದೆ. ಅದನ್ನು ಹೇಗಿದಾವೆ, ಅದನ್ನು ಗುರ್ತಿಸೋದು ಹೇಗೆ ಅಂತ ಮುಂದಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.